ನಮಸ್ಕಾರ. ರಕ್ತ ಏಕೆ ಕೆಂಪಾಗಿದೆ? ಮನುಷ್ಯ ತನ್ನ ವಂಶದ ಕವಲನ್ನ ಮತ್ತೆ ಭಾವುಕ ಸಂಬಂಧಗಳನ್ನ ರಕ್ತದ ಮೂಲಕ ಗುರುತಿಸ್ತಾನೆ. ರಕ್ತದ ಮಹಿಮೆ ಮತ್ತು ರಕ್ತ ಮಾನ್ಯತೆ ಜಗತ್ತಿನ ಎಲ್ಲ ಸಮಾಜ ಮತ್ತು ಸಂಸ್ಕೃತಿಗಳಲ್ಲಿ ಬೇರ್ಪಡಿಸಲಾಗದೆ ಇರತಕ್ಕಂಥ ಸಂಗತಿಯಾಗಿ ಬೆಳೆದು ಬಂದತ್ತೆ. ಹಾಗಾದ್ರೆ ರಕ್ತ ಅಂದ್ರೇನು? ಅದು ಜೀವಿಗಳಲ್ಲಿ ಮೊದಲಿಂದಲೂ ಇದ್ದಿದ್ದೆ. ರಕ್ತದ ಬಣ್ಣ ಕೆಂಪು ಬಣ್ಣದಲ್ಲಿ ಮಾತ್ರ ಇರ್ತದೆಯೇ ಅಥವಾ ಬೇರೆ ಬಣ್ಣದಲ್ಲಿ ಕೂಡ ರಕ್ತ ಇರೋದಿಲ್ಲವೇ ಅಂತ ಹಲವಾರು ಸಂಗತಿಗಳಿಗೆ ನಾವೀಗ ವೈಜ್ಞಾನಿಕ ಉತ್ತರಗಳನ್ನ ಹುಡುಕೋಣ. ಇದಕ್ಕಾಗಿ ಜೀವ ವಿಕಸನದ ಹಂತಗಳನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಪಳೆಯುಳಿಕೆಗಳ ಹತ್ರ ಮತ್ತು ಶಿಲಾಪದಗಳ ಹತ್ರ ಒಂದು ನೋಟವನ್ನ ನಾವು ತಿರುಗಿಸೋಣ. ಬ್ರಿಟಿಷ್ ಕೊಲಂಬಿಯಾದಲ್ಲಿ ವಿಶಿಷ್ಟ ಬಗೆಯ ಪದರ ಶಿಲೆಗಳು ರೂಪುಗೊಂಡಿದ್ದಾವೆ. ಇವುಗಳನ್ನ ಬರ್ಜೆಸ್ ಕಲ್ಲುಗಳು ಅಂತ ಅಥವಾ ಬರ್ಜೆಸ್ ಶಿಲೆಗಳು ಅಂತ ಕರೀತಾರೆ. ಈ ಶಿಲೆಗಳ ಪದರಗಳಲ್ಲಿ 30,000ಕ್ಕೂ ಹೆಚ್ಚು ಮಾರೆಲ್ಲಾ ಸ್ಪ್ಲೆಂಡರ್ಸ್ ಅಂತಕ್ಕಂಥ ಸಣ್ಣ ಗಾತ್ರದ ಸಂಧಿಪಾದಿ ಜೀವಿಯ ಪಳೆಯುಳಿಕೆಗಳನ್ನ ವಿಜ್ಞಾನಿಗಳು ಗುರುತಿಸಿ ಇವುಗಳ ಕಾಲಾವಧಿಯನ್ನ 50 ಕೋಟಿ ವರ್ಷಗಳ ಹಿಂದಕ್ಕೆ ನಿರ್ಧಾರ ಮಾಡಿದ್ದಾರೆ. ಪದರ ಶಿಲೆಗಳಲ್ಲಿ ಈ ಪಳೆಯುಳಿಕೆಗಳು ಅತ್ಯುತ್ತಮವಾಗಿ ಕಾಪಾಡಲ್ಪಟ್ಟಿದ್ದಾವೆ. ಈ ಪಳೆಯುಳಿಕೆಗಳಲ್ಲಿ ಜೀವಿಯ ಹೊಟ್ಟೆಯ ಭಾಗದಲ್ಲಿ ಸಣ್ಣ ಖಂಡಗಳು, ತಲೆಗಳಲ್ಲಿ ಬಾಗಿದ ಕಿರು ಅಂಗಗಳಂತಹ ರಚನೆಗಳು ಕಂಡುಬಂದಿದ್ದಾವೆ. ಬಹಳ ಸುಂದರವಾಗಿ ಕಲ್ಲುಗಳಲ್ಲಿ ಅಚ್ಚುವತ್ತಿಯ ರೀತಿಯಲ್ಲಿ ಈ ಪಳೆಯುಳಿಕೆಗಳಲ್ಲಿ ತಲೆ ಮತ್ತು ಬಾಲದ ಕೊನೆಗಳು ಕಪ್ಪು ಕಲೆಗಳಿಂದ ಮುಚ್ಚಲ್ಪಟ್ಟಿದ್ದಾವೆ. ಬರ್ಜೆಸ್ ಕಲ್ಲಿನ ಪದರಗಳಲ್ಲಿ ಇರ್ತಕ್ಕಂಥ ಇತರ ಜೀವಿಗಳ ಪಳೆಯುಳಿಕೆಗಳಲ್ಲಿ ಇಂತಹ ಕಲೆಗಳು ಕಂಡು ಬಂದಿಲ್ಲ. ಈ ಕಪ್ಪು ಕರೆ ಬಹುತೇಕ ಎಲ್ಲ ಜೀವಿಗಳಲ್ಲಿ ಕಂಡು ಬರ್ತಕ್ಕಂಥ ರಕ್ತದ ಗುರುತು ಅಂತ ಈಗ ಖಚಿತವಾಗಿ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾದ್ರೆ ರಕ್ತ ಎಲ್ಲ ಪ್ರಾಣಿಗಳಿಗೆ ಅನಿವಾರ್ಯ ಘಟಕವೇ ಅಂದ್ರೆ ಇಲ್ಲ ಅಂತ ನಾವು ಹೇಳ್ಬೇಕಾಗುತ್ತೆ. ವಿಕಸನದ ಹಾದಿನಲ್ಲಿ ಪ್ರಾಣಿಗಳು ರಕ್ತವನ್ನು ಗಳಿಸಿಕೊಂಡು ತಮ್ಮ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳನ್ನ ಸಾಗಿಸ್ತಕ್ಕಂಥ ಸಾಮರ್ಥ್ಯ ಪಡೆದುಕೊಂಡಿದ್ದು ಕ್ರಾಂತಿಕಾರಿಕ ತಿರುವು ಆಗಿ ಗುರುತಿಸಲ್ಪಟ್ಟಿದೆ. ಆದ್ರಿಂದ ರಕ್ತದಿಂದ ಜೀವಿಗಳು ಸಂಕೀರ್ಣವಾಗಿ ಹೆಚ್ಚು ಚಟುವಟಿಕೆ ಮಾಡೋದಕ್ಕೆ ಇದು ಸಾಧ್ಯ ಮಾಡುತ್ತೆ. ಮಾರೆಲ್ಲಾ ಸ್ಪ್ಲೆಂಡರ್ಸ್ ರಕ್ತವನ್ನು ಹೊಂದಿತ್ತು ಅನ್ನೋದು ಖಚಿತವಾದರೂ ಕೂಡ ಆ ರಕ್ತ ಈಗಿನ ಬಹುತೇಕ ಪ್ರಾಣಿಗಳ ರಕ್ತಕ್ಕಿಂತ ಬೇರೆಯದೇ ಆಗಿತ್ತು. ರಕ್ತ ಕೆಂಪಾಗಿರ್ತೈತೆ ಅನ್ನೋದು ನಮ್ಮ ನಂಬಿಕೆ ಆದ್ರೂ ಕೂಡ ನಸು ನೇರಳೆ ಹಸುರು ಅಷ್ಟೇ ಅಲ್ಲ, ಬಿಳಿ ಬಣ್ಣದ ರಕ್ತದ ಜೀವಿಗಳು ಕೂಡ ಇವೆ ಅಂದ್ರೆ ಸೋಜಿಗೆ ಆಗ್ತದೆ. ಕಪ್ಪು ಕರೆ ಮೂಡಿಸಿದ್ದ ಮಾರೆಲ್ಲಾ ಸ್ಪ್ಲೆಂಡರ್ಸ್ ರಕ್ತ ಹೇಗೆ ಬಗೆ ಬಗೆಯ ಬಣ್ಣಗಳ ರಕ್ತವಾಗಿ ಬದಲಾಯಿತು ಅನ್ನೋದೇ ಒಂದು ರೋಮಾಂಚನಕಾರಿಯಾದಂತ ವೈಜ್ಞಾನಿಕ ಸಂಗತಿ ಆಗಿದೆ. ಜೀವ ವಿಕಾಸ ಅನಗತ್ಯವಾದಂತ ಯಾವುದನ್ನ ಗಳಿಸೋದಿಲ್ಲ, ಬೇಕಾದನ್ನ ಗಳಿಸದೆ ಬಿಡೋದಿಲ್ಲ. ರಕ್ತ ಪ್ರಾಣಿಗಳ ದೇಹದಲ್ಲಿ ಬೆರಗಾಗುವಂತಹ ಕೆಲಸಗಳನ್ನ ಮಾಡ್ತದೆ. ಅಂಗಾಂಶಗಳಿಗೆ ಆಮ್ಲಜನಕವನ್ನ, ಕೋಶಗಳಿಗೆ ಪೌಷ್ಟಿಕಾಂಶಗಳನ್ನ ಅದು ತಲುಪಿಸ್ತದೆ. ಆದ್ರೆ ಎಲ್ಲ ಪ್ರಾಣಿಗಳಿಗೂ ರಕ್ತ ಅನಿವಾರ್ಯವಾದಂತ ಘಟಕ ಏನೋ ಅಲ್ಲ ಅನ್ನೋದು ಕೂಡ ಸತ್ಯವೇ. ತೆಳ್ಳನೆ ಅಂಗಾಂಶ ಹೊಂದಿರತಕ್ಕಂಥ ಸ್ಪಂಜು, ಜೆಲ್ಲಿ ಮೀನುಗಳು, ಹಾಗೆ ಕಡಲಿನ ನೀರಲ್ಲಿ ಇರ್ತಕ್ಕಂಥ ಹಲವಾರು ಜೀವಿಗಳು ಮತ್ತು ಕಡಲಿನ ನೀರಿನಲ್ಲಿರ್ತಕ್ಕಂಥ ಆಮ್ಲಜನಕವನ್ನ ನೇರವಾಗಿ ಅವುಗಳ ಕೋಶಗಳಿಗೆ ಸಾಗಿಸತಕ್ಕಂಥ ಜೀವಿಗಳು ಕೂಡ ಇವೆ. ಇದರಿಂದ ಆರಂಭದಲ್ಲಿ ನೆಲದ ಮೇಲೆ ಕಾಣಿಸಿಕೊಂಡ ಪ್ರಾಣಿಗಳಿಗೆ ರಕ್ತದ ಅವಶ್ಯಕತೆ ಇರಲಿಲ್ಲ ಅಂತ ನಾವು ಊಹೆ ಮಾಡಬೇಕಾಗತ್ತೆ. ಯಾಕಂದ್ರೆ ಈ ಜೀವಿಗಳು ಬಹಳ ಸರಳವಾಗಿದ್ವು. ಸರಳ ಜೀವಿಗಳು ಸಂಕೀರ್ಣ ಜೀವಿಗಳಾಗ್ತಕ್ಕಂಥದ್ದು ಜೀವ ವಿಕಸನದ ಹಾದಿನಲ್ಲಿ ಒಂದು ಮಹಾ ತಿರುವು. ಈ ತಿರುವು ಪ್ರೊಟೆರೋಜೋಯಿಕ್ ಅವಧಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ಹಿಂದೆ ರಕ್ತ ಹೊಂದಿದ್ದಂತಹ ಈಗ ಹೊಂದಿರುವ ಎಲ್ಲ ಪ್ರಾಣಿಗಳ ಪೂರ್ವಜ ಮಾರೆಲ್ಲಾ ಸ್ಪ್ಲೆಂಡರ್ಸ್ಗಿಂತ ಬಹಳ ಹಿಂದೆ ಅಂದ್ರೆ ಅಂದಾಜು 70-60 ಕೋಟಿ ವರ್ಷಗಳ ಹಿಂದೆ ಇತ್ತು. ರಕ್ತ ಮತ್ತು ರಕ್ತದ ಹರಿದಾಟದ ವ್ಯವಸ್ಥೆ ಇದ್ದಂತ ಈ ಮೊದಲ ಪ್ರಾಣಿಯ ಪಳೆಯುಳಿಕೆಗಳು ನಮಗೆ ಸಿಕ್ಕಿಲ್ಲ ಆದ್ರೂ ಕೂಡ ವೈಜ್ಞಾನಿಕವಾಗಿ ಆ ಪ್ರಾಣಿ ಹೇಗಿದ್ದಿರಬಹುದು ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ರಕ್ತ ಮತ್ತು ರಕ್ತದ ಪರಿಚಲನೆ ಹೊಂದಿರತಕ್ಕಂಥ ಜೀವಿಗಳಲ್ಲಿ ಜೆಲ್ಲಿ ಮೀನುಗಳಂತೆ ಹಲವು ದಿಕ್ಕಿನಲ್ಲಿ ಹರಡಿರದೆ ಎಡಬಲದಲ್ಲಿ ಸಮಾಂಗೀಯವಾಗಿ ದೇಹ ರಚನೆಯನ್ನ ಹೊಂದಿರ್ತವೆ. ಒಳಗಡೆ ಟೊಳ್ಳು ರಚನೆ ಇದ್ದು ಒಳಗಿನ ಅಂಗಗಳಿಗೆ ಅದು ಆಧಾರ ಮತ್ತು ಪೀಠವನ್ನ ಒದಗಿಸ್ತಾ ಇರ್ತೈತೆ. ಕೆಲವು ಪ್ರಾಣಿಗಳು ಈ ಲಕ್ಷಣಗಳನ್ನ ಕಳೆದುಕೊಂಡಿರೋದು ಕೂಡ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಈಗಲೂ ಇರ್ತಕ್ಕಂಥ ಅತ್ಯಂತ ಸರಳ ದೇಹ ರಚನೆಯ ಚಪ್ಪಟೆ ಆಕಾರದ ಅಕೋ ಎಲೋಮಾರ್ಫ್ ಜೀವಿಗಳಲ್ಲಿ ಈ ಕುರುಗಳು ನಮಗೆ ಕಾಡ್ಬರ್ತವೆ. ಆರಂಭಿಕ ಕಾಲದಲ್ಲಿ ರಕ್ತ ಹೊಂದಿದ್ದಂತ ಜೀವಿಗಳ ಅಂಗರಚನೆ ಹೇಗಿತ್ತು ಅಂತ ಊಹಿಸುವಂತೆ ಅವುಗಳ ರಕ್ತವನ್ನು ಕೂಡ ಸುಲಭವಾಗಿ ಊಹೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಜೀವ ವಿಜ್ಞಾನಿಗಳು ಆಗಿನ ರಕ್ತದಲ್ಲಿ ಕೂಡ ಈಗಿನ ರಕ್ತದಲ್ಲಿ ಇರ್ತಕ್ಕಂಥ ರಾಸಾಯನಿಕ ತಳಹದಿಗಳೇ ಇತ್ತು ಅಂತ ನಂಬ್ತಾರೆ. ಆರಂಭದಲ್ಲಿ ರಕ್ತದಲ್ಲಿ ವಿಶೇಷವಾದ ಪ್ರೋಟೀನ್ಗಳಿದ್ದು ಅವು ನೈಟ್ರಿಕ್ ಆಕ್ಸೈಡ್ ಕ್ರಿಯೆಯನ್ನ ನಡೆಸೋದಕ್ಕೋ ಅಥವಾ ಆಮ್ಲಜನಕವನ್ನು ಅಂಗಾಂಶಗಳಿಂದ ದೂರ ಇಡಲು ನೆರವಾಗ್ತಾ ಇದ್ವು. ಮುಂದಿನ ವಿಕಸನದ ಹಂತಗಳಲ್ಲಿ ಇವು ಆಮ್ಲಜನಕನ ಸಾಗಿಸ್ತಕ್ಕಂಥ ಮಾಧ್ಯಮಗಳಾಗಿ ಬದಲಾದವು. ಅಂದ್ರೆ ರಕ್ತಕ್ಕಿಂತ ರಕ್ತದ ಪ್ರೋಟೀನ್ಗಳು ಹಳೆಯುವಂತ ಗೊತ್ತಾಗುತ್ತೆ. ಇತ್ತೀಚೆಗೆ ನಡೆಸಿರ್ತಕ್ಕಂಥ ವೈಜ್ಞಾನಿಕ ಅಧ್ಯಯನಗಳು ರಕ್ತದ ಪ್ರೋಟೀನ್ಗಳ ಪ್ರಾಚೀನತೆಯನ್ನ
74 ಕೋಟಿ ವರ್ಷಗಳ ಹಿಂದಕ್ಕೆ ಒಯ್ದಿದ್ದಾವೆ. ಈಗ ಇರ್ತಕ್ಕಂಥ ಹೆಚ್ಚಿನ ಪ್ರಾಣಿಗಳ ರಕ್ತದ ಪ್ರೋಟೀನ್ ಗ್ಲೋಬಿನ್ ಆಗಿದೆ. ಈಗ ಇರ್ತಕ್ಕಂಥ ಹೆಚ್ಚಿನ ಪ್ರಾಣಿಗಳ ರಕ್ತದ ಪ್ರೋಟೀನ್ ಗ್ಲೋಬಿನ್ ಅಂತ ಗುರುತಿಸಲಾಗಿದೆ. ಈ ಗ್ಲೋಬಿನ್ ಪ್ರೋಟೀನ್ಗಳು ಉಂಗುರದ ಆಕಾರದಲ್ಲಿ ಇರ್ತಕ್ಕಂಥ ಹಿಮೆ ಅಂತಕ್ಕಂಥ ಅಣುವಿನಿಂದ ಸುತ್ತುವರಿಯಲ್ಪಟ್ಟಿರ್ತಕ್ಕಂಥ ಕಬ್ಬಿಣದ ಅಣುವಿನೊಂದಿಗೆ ಬೀದುಕೊಂಡಿರ್ತವೆ. ಈ ಉಂಗುರದ ವಿರುದ್ಧ ದಿಕ್ಕಿನಲ್ಲಿ ಆಮ್ಲಜನಕದ ಪರಮಾಣು ಕಬ್ಬಿಣದ ಅಣುವಿನೊಂದಿಗೆ ಬೀದುಕೊಳ್ಬಹುದು. ಈ ರಚನೆ ಆಮ್ಲಜನಕವನ್ನ ಹಿಡಿದು ಬೇಕಾದಾಗ ಅದನ್ನು ಬಿಟ್ಟುಕೊಡ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದೆ. ಇದನ್ನ ಪ್ರಾಣಿಗಳು ನಾನಾ ಚಟುವಟಿಕೆಗಳಿಗೆ ಬಳಸ್ಕೊಳ್ತವೆ. ಈಗ ಮನುಷ್ಯ ಸೇರಿದಂತೆ ಹೆಚ್ಚಿನ ಪ್ರಾಣಿಗಳಲ್ಲಿ ಹಿಮೋಗ್ಲೋಬಿನ್ ಪ್ರೋಟೀನ್ ನೆರವಿನಿಂದ ರಕ್ತ ಆಮ್ಲಜನಕವನ್ನ ಸಾಗಿಸ್ತದೆ. ಕಬ್ಬಿಣದ ಪರಮಾಣುವನ್ನ ಹಿಡಿದುಕೊಂಡಿರ್ತಕ್ಕಂಥ ಹಿಮೋಗ್ಲೋಬಿನ್ ರಕ್ತ ಕೆಂಪಾಗಿ ಕಾಣಂಗೆ ಮಾಡುತ್ತೆ. ಆದ್ರೆ ಎಲ್ಲ ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಹಿಮೋಗ್ಲೋಬಿನ್ ಒಂದೇ ರೀತಿಯಲ್ಲಿ ವಿಕಾಸಗೊಂಡಿಲ್ಲ. ಕೀಟಗಳು, ಮೃಗಗಳು, ಮೃದ್ವಂಗಿಗಳು ತಮ್ಮದೇ ಆದಂತಹ ಆಮ್ಲಜನಕವನ್ನು ಇಟ್ಟಿರ್ತಕ್ಕಂಥ ಪ್ರೋಟೀನ್ಗಳನ್ನ ಹೊಂದಿದಾವೆ. ಈ ಪ್ರೋಟೀನ್ಗಳನ್ನ ಅವು ತಮ್ಮದೇ ಆದ ರೀತಿಯಲ್ಲಿ ಬಳಸ್ಕೊಳ್ತವೆ. ಮನುಷ್ಯರಲ್ಲಿ ಹಿಮೋಗ್ಲೋಬಿನ್ ಶ್ವಾಸಕೋಶದಿಂದ ರಕ್ತದ ಮೂಲಕ ಆಮ್ಲಜನಕವನ್ನು ಸಾಗಿಸಿದ್ರೆ, ಕೆಲವು ಚಿಪ್ಪಣಿ ಜೀವಿಗಳಲ್ಲಿ ಹಿಮೋಗ್ಲೋಬಿನ್ ನರಗಳಲ್ಲಿ ಆಮ್ಲಜನಕದ ಕೊರತೆ ಉಂಟಾದಾಗ ಅದನ್ನು ಸರಬರಾಜು ಮಾಡೋದಕ್ಕೆ ಮತ್ತು ಸಂಗ್ರಹಿಸಿಟ್ಟುಕೊಳ್ಳೋದಕ್ಕೆ ನೆರವಾಗುತ್ತೆ. ಎರೆಹುಳುವಿನಂತ ಕೆಲವು ಜೀವಿಗಳು ತಮ್ಮ ಬಾಯಿಯಲ್ಲಿ ಇರ್ತಕ್ಕಂಥ ಪದರಗಳಲ್ಲಿ ಆಮ್ಲಜನಕವನ್ನ ಸಂಗ್ರಹಿಸಿಟ್ಕೊಂಡು ಅತ್ಯಲ್ಪ ಆಮ್ಲಜನಕದ ಸ್ಥಿತಿಯನ್ನು ಕೂಡ ಉಳಿದುಕೊಳ್ಳೋದಕ್ಕೆ ಹಿಮೋಗ್ಲೋಬಿನ್ ನೆರವಾಗುತ್ತೆ. ಹಿಮೋಗ್ಲೋಬಿನ್ ಎಷ್ಟು ಪ್ರಾಚೀನವಾದುದು ಅನ್ನೋದಕ್ಕೆ ಪುರಾವೆ ನಮಗೆ ಸೊಳ್ಳೆಗಳ ಮೂಲಕ ಸಿಕ್ಕಿದೆ. 4.6 ಕೋಟಿ ವರ್ಷಗಳ ಹಿಂದಿನ ಕಾಲಕ್ಕೆ ಸೇರಿದ ಮೊಂಟ್ಯಾನಾದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಪದರ ಚೀಲದಲ್ಲಿ ಸೊಳ್ಳೆಯೊಂದು ಸೆರೆ ಹಿಡಿಯಲ್ಪಟ್ಟಿತ್ತು. ಇದರ ಹೊಟ್ಟೆನಲ್ಲಿ ಏನಿದೆ ಅಂತ 2013ರಲ್ಲಿ ವಿಜ್ಞಾನಿಗಳು ತಡಕಾಡಿದಾಗ ಅಲ್ಲಿ ಹಿಮೋಪ್ರೋಟೀನ್ಗಳು ಸಿಕ್ಕವು. ಸೊಳ್ಳೆಗಳಿಗಿಂತಲೂ ಬಹಳ ಹಿಂದಿನ ಕಾಲದಿಂದಲೂ ಈ ಹಿಮೋಪ್ರೋಟೀನ್ ಇದ್ದಿತ್ತು. ಮನುಷ್ಯನ ರಕ್ತದಲ್ಲಿ ಇರ್ತಕ್ಕಂಥ ಹಿಮೋಗ್ಲೋಬಿನ್ 45 ಕೋಟಿ ವರ್ಷಗಳ ಹಿಂದಿದ್ದಂತಹ ದವಡೆ ಹೊಂದಿದ್ದ ಬೆನ್ನೆಲುಬಿನ ಪ್ರಾಣಿಗಳಲ್ಲಿ ಕೂಡ, ಅಂದ್ರೆ ಕಚೇರಿಕೆಗಳಲ್ಲಿ ಕೂಡ ಇತ್ತು. ಹಿಮೋಗ್ಲೋಬಿನ್ ಮುಂದೆ ರಕ್ತದ ಪ್ರೋಟೀನ್ ಅಂತ ನಾವು ಹೇಳೋದಿಲ್ಲ. 2014ರಲ್ಲಿ ವಿಜ್ಞಾನಿಗಳು ಮಾರೆಲ್ಲಾ ಸ್ಪ್ಲೆಂಡರ್ಸ್ ನ ಪಳೆಲಿಕೆಯಲ್ಲಿದ್ದಂತಹ ಕಪ್ಪು ಕರೆಗಳಲ್ಲಿ ಅದು ಸರಿಯಾಗಿದ್ದಂತಹ ಕಲ್ಲಿಗಿಂತಲೂ ಹೆಚ್ಚಿನ ಲೋಹದ ಅಂಶ ಇರೋದನ್ನ ಗುರುತಿಸಿದ್ರು. ಸೋಜಿಗ ಅಂದ್ರೆ ಈ ಕರೆಯಲ್ಲಿ ಕಬ್ಬಿಣದ ಬದಲು ತಾಮ್ರದ ಕುರುಹುಗಳು ಸಿಕ್ಕಿದ್ವು. ಮಾರೆಲ್ಲಾ ಸ್ಪ್ಲೆಂಡರ್ಸ್ ಹಿಮೋಗ್ಲೋಬಿನ್ ಬದಲು ರಕ್ತದಲ್ಲಿ ಹಿಮೋಸೈನಿನ್ ಪ್ರೋಟೀನ್ ನ ಹೊಂದಿದ್ದು ಅದೊಂದು ಬಗೆಯ ಕಿಣ್ವ, ಅಂದ್ರೆ ಎಂಜೈಮ್ ಆಗಿತ್ತು. ಮೃದ್ವಂಗಿ ಮತ್ತು ಸಂಧಿಪಾದಿಗಳಲ್ಲಿ ಇರ್ತಕ್ಕಂತಹ ಹಿಮೋಸೈನಿನ್ ಪ್ರೋಟೀನ್ಗಳು ಬೇರೆ ಬಗೆಯವೇ ಆಗಿ ಕಂಡುಬರ್ತವೆ. ಮೃದ್ವಂಗಿಗಳಲ್ಲಿರ್ತಕ್ಕಂಥ ಹಿಮೋಸೈನಿನ್ ಇತಿಹಾಸ 74 ಕೋಟಿ ವರ್ಷಗಳ ಹಿಂದಕ್ಕೆ ಸಾಗಿದ್ರೆ, ಸಂಧಿಪಾದಿಗಳ ಹಿಮೋಸೈನಿನ್ ಇತಿಹಾಸ 60 ಕೋಟಿ ವರ್ಷಗಳ ಹಿಂದಕ್ಕೆ ಸಾಗ್ತದೆ. ಇವೆರಡರಲ್ಲಿಯೂ ಕೂಡ ಕಬ್ಬಿಣದ ಬದಲು ತಾಮ್ರದ ಪರಮಾಣು ಬಿಗಿದು ಹಿಡಿದಲ್ಪಟ್ಟಿರ್ತತೆ. ಕಬ್ಬಿಣ ಆಮ್ಲಜನಕದ ಜೊತೆ ಸೇರಿ ಕೆಂಪಾದ್ರೆ, ತಾಮ್ರ ಜೊತೆಗೆ ಸೇರಿದ್ರೆ ಅದು ನೀಲಿ ಆಗುತ್ತೆ, ಮೈಲ್ತುತ್ತದ ತರ, ಅಂದ್ರೆ ಕಾಪರ್ ಸಲ್ಫೇಟ್ ತರ. ಹಿಮೋಗ್ಲೋಬಿನ್ ಮತ್ತು ಹಿಮೋಸೈನಿನ್ ಪ್ರೋಟೀನ್ಗಳಲ್ಲಿ ಯಾವುದು ಉತ್ತಮ ಅಂತ ಕೇಳಿದ್ರೆ, ಹಿಮೋಗ್ಲೋಬಿನ್ ಹೆಚ್ಚು ದಕ್ಷತೆಯನ್ನ ಹೊಂದಿದ್ರೆ ಹಿಮೋಸೈನಿನ್ ತಂಪು ವಾತಾವರಣದಲ್ಲಿ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಿಮೋಗ್ಲೋಬಿನ್, ಹಿಮೋಸೈನಿನ್ ಇವೆರಡು ಮಾತ್ರ ಆಮ್ಲಜನಕನ ಇದ್ದಿರ್ತಕ್ಕಂಥ ಪ್ರೋಟೀನ್ಗಳು ಅಂದ್ರೆ ಇಲ್ಲ ಅಂತ ನಾವು ಹೇಳ್ಬೇಕಾಗುತ್ತೆ. ಹಿಮೇರಿತ್ರಿ ಅಂತಕ್ಕಂಥ ಆಮ್ಲಜನಕ ಸಾಗಿಸ್ತಕ್ಕಂಥ ಇನ್ನೊಂದು ಪ್ರೋಟೀನ್ ಕೂಡ ಇದೆ. ಅದು ಉಂಗುರದ ಆಕಾರದಲ್ಲಿ ಇರೋದಿಲ್ಲ, ಆದ್ರಿಂದ ರಕ್ತ ಕೆಂಪಾಗಿದೆ, ಹಸಿರಾಗಿ ಕಾಣುತ್ತೆ. ಕೆಲವು ಪ್ರಾಣಿಗಳಲ್ಲಿರ್ತಕ್ಕಂಥ ರಕ್ತ ಆಮ್ಲಜನಕದ ಸಂಪರ್ಕಕ್ಕೆ ಬಂದಾಗ ದಟ್ಟ ನೇರಳೆ ಬಣ್ಣಕ್ಕೆ ತಿರುಗುತ್ತೆ. ಈ ಪ್ರಾಣಿಗಳಲ್ಲಿರ್ತಕ್ಕಂಥ ಹಿಮೋಸೈನಿನ್ ಬಹಳ ಸರಳವಾದಂತಹ ರಚನೆ ಆಗಿದ್ದು, ಏಕಕೋಶ ಜೀವಿಗಳಲ್ಲಿಯೂ ಕೂಡ ಅದು ಜಾಗ ಗಿಟ್ಟಿಸಿಕೊಂಡಿತ್ತು. ಕೆಲವು ಹಲ್ಲಿಗಳ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೊಡೆದಾಗ ಉಂಟಾಗ್ತಕ್ಕಂಥ ಬಿಲ್ ವಿರಿಡಿನ್ ಅಂತಕ್ಕಂಥ ಪ್ರೋಟೀನ್ ಇದ್ದು ರಕ್ತ ನಿಂಬೆ ಹೆಸರು ಬಣ್ಣ ತಾಳುವಂತೆ ಅದು ಮಾಡುತ್ತೆ. ಇದು ಹೆಚ್ಚು ರೋಗ ನಿರೋಧಕ ಗುಣವನ್ನು ಕೂಡ ಹೊಂದಿದೆ. ಅಂಟಾರ್ಟಿಕದ ತೀರಗಳ ಈ ಆಚೆಗೆ ಕಂಡು ಬರ್ತಕ್ಕಂಥ ಮಂಜು ಅಥವಾ ಐಸ್ ಮೀನುಗಳ ರಕ್ತ ಬಿಳಿ ಬಣ್ಣದ್ದಾಗಿದೆ. ಇದು ರಕ್ತಕ್ಕೆ ಬಣ್ಣ ಕೊಡ್ತಕ್ಕಂಥ ಪ್ರೋಟೀನ್ಗಳನ್ನ ಕಳೆದುಕೊಂಡಿರದೆ ಕಾರಣ ಆಗಿದೆ. ತಂಪು ವಾತಾವರಣದಲ್ಲಿ ರಕ್ತ ಹೆಪ್ಪುಕಟ್ಟತಕ್ಕಂಥ ಸಾಧ್ಯತೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಹೀಗಾಗಿರಬಹುದು, ಅಥವಾ ವಿಕಸನದ ದಾರಿನಲ್ಲಿ ನಡೆದ ಒಂದು ಆಕಸ್ಮಿಕ ಆಗಿರಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ರಕ್ತದಲ್ಲಿ ಆಮ್ಲಜನಕ ಹಿಡಿದಿರ್ತಕ್ಕಂಥ ಪ್ರೋಟೀನ್ಗಳು ಇದ್ರೂ ಕೂಡ ಈ ಮೀನು ಆಮ್ಲಜನಕ ಸಮೃದ್ಧವಾದಂತಹ ನೀರಿನಲ್ಲಿ ಬದುಕ್ತತೆ ಮತ್ತು ನಿಧಾನಗತಿಯಲ್ಲಿ ತನ್ನ ಚಟುವಟಿಕೆಗಳನ್ನ ನಡೆಸ್ತತೆ. ಹೀಗೆ ಒಟ್ಟಾರೆಯಾಗಿ ಜೀವಿಗಳು ಸಮಾಂಗೀಯ ದೇಹವನ್ನು ಪಡೆದು ಉಸಿರಾಟದ ಮೂಲಕ ಸಿಗ್ತಕ್ಕಂಥ ಆಮ್ಲಜನಕವನ್ನ ಹೀರಿಕೊಂಡು ರಕ್ತದ ಮೂಲಕ ಎಲ್ಲ ಕೋಶಗಳಿಗೆ ಸಾಗಿಸ್ತಕ್ಕಂಥ ಸಾಮರ್ಥ್ಯವನ್ನು ಪಡೆದು ಅಂತ ವಿಜ್ಞಾನ ಹೇಳುತ್ತೆ. ಜೀವಿಗಳ ಮುಖ್ಯ ಲಕ್ಷಣ ಅಂದ್ರೆ ರಕ್ತವೇ ಅಂತ ಇದರ ಮೂಲಕ ಗುರುತಿಸುವಂತಾಯ್ತು. ಇದು ಮನುಷ್ಯರಲ್ಲಿ ನಂಟಿನ ಗುರುತಾಗಿ ಭಾವುಕತೆಯ ಸಂಕೇತವಾಗಿ ಉಳಿತು. ಮುಂದಿನ ವಿಡಿಯೋಗಳಲ್ಲಿ ನಾವು ರಕ್ತ ಕುರಿತಾದಂತಹ ಇತರ ಕುತೂಹಲಕರ ವೈಜ್ಞಾನಿಕ ಸಂಗತಿಗಳನ್ನ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.